ಬೀದಿ ನಾಯಿಗಳಿಗೆ ಬಿರಿಯಾನಿ ಅನ್ನುವ ಕಾನ್ಸೆಪ್ಟನ್ನು ವಿಕಾಸ್ ಕಿಶೋರ್ ಅವರು ತಂದಿರುವಂಥದ್ದು. ವಿಕಾಸ್ ಕಿಶೋರ್ ಅವರು ಜನರ ವಿಕಾಸದ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಚೆನ್ನಾಗಿ ಓದ್ಕೊಂಡಿರ್ತಾರೆ, ಜನರಿಗೆ ಏನು ಒಳ್ಳೇದು ಮಾಡಿದ್ರೆ ಚೆನ್ನಾಗಿರುತ್ತೆ, ರಸ್ತೆ ಚೆನ್ನಾಗಿರುತ್ತಾ, ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು, ಇದ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಬೀದಿ ನಾಯಿಗೆ ಬಿರಿಯಾನಿ ಹಾಕಬೇಕು ಈ ಕಾನ್ಸೆಪ್ಟನ್ನು ಚಂದ್ರನಾಗಲೇ ಹೇಳ್ತಾ ಇದೆ. ಯಾವ ಮುಹೂರ್ತದಲ್ಲಿ BBMPಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವ ಹೆಸರನ್ನು ಇಟ್ಟರೋ ಗೊತ್ತಿಲ್ಲ. ಅವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಂಡರಲ್ಲಿ ಬರ್ತಾ ಇರುವಂಥ ಅಧಿಕಾರಿಗಳಿಗೆ ಗ್ರೇಟೆಸ್ಟ್ ಐಡಿಯಾಗಳು ಬರ್ತಾ ಇದೆ. ಈ ಹಿಂದೆ ಮಳೆ ಸಂದರ್ಭದಲ್ಲಿ ಬೋಟನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿಬಿಟ್ಟು BBMP ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೋಗಿತ್ತು. ಏನೋ ಮಳೆ ಬಂದರೆ ನಾವು ಬೋಟ್ನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಅವಾಗ ನಾವು ಕೂಡ ಹೇಳಿದ್ವಿ, ಒಂದು ಗಾಳ ಕೊಡಿ, ಮೀನು ಹಿಡ್ಕೊಂಡು ಬರ್ತಾರೆ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ. ಬೋಟ್ ಕೊಡ್ತೀರಾ, ಒಂದು ಗಾಳ ಕೊಡಿ, ಮೀನು ಹಿಡಿಯೋಣ ಅಂತ ಹೇಳಿ. ಅದೇ ರೀತಿಯಾಗಿ ಈಗ ಗ್ರೇಟೆಸ್ಟ್ ಐಡಿಯಾ ನೋಡಿ, ವಿಶ್ವದಲ್ಲೇ ಮೊದಲ ಬಾರಿಗೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಅಂತ ಹೇಳಿ ಉತ್ಕರ್ಷ್ ನಾಗಲೇ ಕೇಳ್ತಾ ಇದೆ. ಯಾವ ನಾಯಿ ಬಂದು ಅರ್ಜಿ ಹಾಕಿತ್ತು? ಏನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಸಾಧ್ಯ ನಾಯಿ? ನೋಡಿ, ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಾಗ ಅಥವಾ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿದ್ದಾಗ ನಾವು ಯಾವಾಗಲೂ ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಯಾವುದೇ ಯೋಜನೆಗಳನ್ನ ತರುವಂತಹ ಕೆಲಸ ಆಗಬೇಕು. ಇವತ್ತು ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಆಗಿದೆ. ಕುಡಿತಕ್ಕಂಥ ನೀರು, ಕುಡಿತಕ್ಕಂಥ ಹಾಲಿರ್ಬೋದು, ಯಾವುದು ಬೇಡ, ಲಕ್ಷಾಂತರ ಜನ ಪ್ರಯಾಣ ಮಾಡ್ತಕ್ಕಂಥ ಮೆಟ್ರೋ ದರ ಏರಿಕೆ ಆಯಿತು. ಇವತ್ತು ಎಷ್ಟರ ಮಟ್ಟಿಗೆ BMRC ಇರ್ಬೋದು, BBMP ಯಾವುದೇ ವ್ಯವಸ್ಥೆ ಇರ್ಬೋದು ಹದಗೆಟ್ಟಿದೆ ಅಂತಂದ್ರೆ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ನೀವು ಮುನ್ನೆಲೆಗೆ ತನ್ನಿ ಅಂತ ಹೇಳಿದಾಗ BMRC ಮುನ್ನೆಲೆಗೆ ತರುವಂತ ಕೆಲಸವನ್ನು ಮಾಡಲಿಲ್ಲ. ಪ್ರತಿ ಬಾಂಬೆ ಇರ್ಬೋದು, ಹೈದರಾಬಾದ್ ಇರ್ಬೋದು, ಅಥವಾ ಇನ್ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇದನ್ನ ಪಬ್ಲಿಕ್ ಮುಂದೆ ಇಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ ಯಾಕೆ ನೀವು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ಪಬ್ಲಿಕ್ ಮುಂದೆ ತರುವಂತ ಕೆಲಸವನ್ನು ಮಾಡಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಇದೇ ರೀತಿಯ ಒಂದು ಕಳಪೆ ಯೋಜನೆ, ಇವತ್ತು ಟನಲ್ ಪ್ರಾಜೆಕ್ಟ್ ಅಂತ 42,000 ಕೋಟಿ ಗಾತ್ರ ಟನಲ್ ಪ್ರಾಜೆಕ್ಟ್ ಅನ್ನ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಮಾತನಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, 17,000 ಕೋಟಿಯ ಒಂದು ಟನಲ್ ಪ್ರಾಜೆಕ್ಟ್ ಏನಿದೆ, ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ವರೆಗೂ, ಆ ಸಿಲ್ಕ್ ಬೋರ್ಡ್ ವರ್ಗೂ ಮಾಡಿರ್ತಕ್ಕಂಥ ಆ ಟನಲ್ ಪ್ರಾಜೆಕ್ಟ್ ಏನಿದೆ, ಇದೇ ರೀತಿ ಒಂದು ಕಳಪೆ ಯೋಜನೆ. ಒಂದು DPR ಅನ್ನು ಮಾಡಿದ್ದಾರೆ, 9 ಕೋಟಿ ಕೊಟ್ಟು ಒಂದು ಪ್ರೈವೇಟ್ ಕನ್ಸಲ್ಟೆಂಟ್ ಫರ್ಮ್ಗೆ. ಎಷ್ಟರ ಮಟ್ಟಿಗೆ ಅದು ಕಟ್ ಕಾಪಿ ಪೇಸ್ಟ್ DPR ಅಂತಂದ್ರೆ, ಆ ಮೆನ್ಷನ್ ಆಫ್ ಪ್ಲೇಸಸ್ ಅಲ್ಲಿ ನಾಸಿಕ್ ಎನ್ನುವಂತ ಜಾಗವನ್ನು ಮೆನ್ಷನ್ ಮಾಡ್ತಾರೆ, ಮಾಲೆಗಾಂವ್ ಎನ್ನುವಂತ ಜಾಗದ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಯಾವ್ದಪ್ಪ ಈ ಜಾಗಗಳು ಅಂತ ತೆಗೆದು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಹೆಸರುಗಳಂತಂದು ಇಲ್ಲಿ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಕಳಪೆ ಗುಣಮಟ್ಟಕ್ಕೆ BBMP ಆಗಿರ್ಬೋದು ಅಥವಾ ಅಂಗಸಂಸ್ಥೆಗಳು ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದರಲ್ಲೂ ಕೂಡ 7,000 ಕೋಟಿ ಒಬ್ಬ ಪ್ರೈವೇಟ್ ಡೆವಲಪರ್ಗೆ, ಕಾಂಟ್ರಾಕ್ಟರ್ಗೆ ನಾವು ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಇನ್ನು ನೀವು ಕಿಕ್ ಬ್ಯಾಕ್ಗಳು, ಪರ್ಸೆಂಟೇಜ್ಗಳು, ಕಮಿಷನ್ಗಳು ನೀವು ಲೆಕ್ಕ ಹಾಕೊಳ್ಳಿ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕಳಪೆ ಗುಣಮಟ್ಟದ ಯೋಜನೆಗಳನ್ನ ತಗೊಂಡ್ಬರುವುದರ ಮುಖಾಂತರ, ಇದು ಉದಾಹರಣೆ. BBMP ಇರ್ಬೋದು, BMRC ಇರ್ಬೋದು, ಅಥವಾ ಮೆಟ್ರೋ ದರ ಏರಿಕೆ ಇವೆಲ್ಲ ಕೂಡ ಒಂದು ಉದಾಹರಣೆ. ಕಳಪೆ ಗುಣಮಟ್ಟದ ಯೋಜನೆಗಳನ್ನು ತಗೊಬಂದು ಕೋಟ್ಯಾಂತರ ರೂಪಾಯಿ ಅದಕ್ಕೆ ನೀವು ಮುಡಿಪಾಗಿಟ್ಟು ಅದರಲ್ಲಿ ಕಿಕ್ ಬ್ಯಾಕ್ ಅನ್ನ ತಗೊಂಡು, ಪರ್ಸೆಂಟೇಜ್ ಅನ್ನು ತಗೊಂಡು ಕಮಿಷನ್ ಹೊಡಿತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಇರ್ತಕ್ಕಂಥದ್ದು. ಇನ್ನು ನೀವು ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಲಿಲ್ಲ. ಮತ್ತೆ ಬಹಳ ಪ್ರಮುಖವಾಗಿ ನೀವು ಗಮನಿಸಿ, ಈಗಾಗಲೇ ಸರ್ ನಮ್ಮ ಗೌಡ್ರು ಹೇಳ್ತಾ ಇದ್ರು, ಫೋಟೋವನ್ನ ಯಾವ ರೀತಿ ಇವರು ಮೋಸ ಮಾಡಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂತ. ನೋಡಿ, RDPR ಇಲಾಖೆಯಲ್ಲಿ 15th ಫಿನಾನ್ಸ್ ಕಮಿಷನ್ ಪ್ರಕಾರ 3 ಸ್ಟೇಜ್ಗಳಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. RDPR ಇಲಾಖೆ ಅತ್ಯಂತ ಏನು ಬುದ್ಧಿಜೀವಿ ಮಂತ್ರಿಗಳನ್ನ ಮುನ್ನಡೆಸ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಕೂತಿದ್ದ ಕಡೆ ಲೊಕೇಶನ್ ಅನ್ನ ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ಆ ಫೋಟೋಗಳನ್ನ ಹಾಕುವಂತದ್ದು ಮಾಡ್ತಾ ಇದ್ದಾರೆ 3 ಸ್ಟೇಜ್ಗಳಲ್ಲಿ. ಇದು ಬಹಳ ಬಹಿರಂಗವಾಗಿ ಬಂದಿರತಕ್ಕಂಥದ್ದು. ಇನ್ನ ನೀವು ನಾಳೆ ನಾಯಿಗಳಿಗೆ ಊಟ ಕೊಡ್ತಕ್ಕಂಥದನ್ನ ಯಾವ ಬೇಸಿಸ್ ಮೇಲೆ, ಯಾವ ಆಧಾರದ ಮೇಲೆ, ಯಾವ ಸ್ಥಳದಲ್ಲಿ ಅಪ್ಲೋಡ್ ಮಾಡುವಂತದ್ದಾಗುತ್ತೆ. ಕಳಪೆ ಗುಣಮಟ್ಟದ ಯೋಜನೆಗಳು ಇವತ್ತು ನಿಜವಾಗ್ಲೂ ಆ ನಾಯಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇವ್ರು ಹೇಳದಂಗೆ ನೀವು ಯಾರು ಆ ಸೆಕ್ಟರ್ ಅಂದ್ರೆ ಪ್ರಾಣಿದಯ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ಕೊಡುವಂತ ಕೆಲಸ ಕೊಡಿ, ಅವರಿಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನ ಕೊಡಿ ಸರ್ಕಾರದ ಕಡೆಯಿಂದ, ಅವರನ್ನ ಗುರುತಿಸಿ ಪ್ರಶಸ್ತಿಗಳನ್ನ ಕೊಡುವಂತಹ ಕೆಲಸ ಮಾಡಿ. ಈ ರೀತಿಯ ಯೋಜನೆಗಳನ್ನ ತಂದಾಗ ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರು ಉಳಿತಾರೆ. ನಿಮ್ಮ ಅದನ್ನ ಅವರ ನಾಯಿಗಳ ಸಹಕಾರವನ್ನ ಕೊಡ್ಲಿಕ್ಕೆ, ನಾಯಿಗಳ ಒಂದು ಹಿತರಕ್ಷಣೆಯನ್ನ ಮಾಡ್ಲಿಕ್ಕೆ. ಅದು ಬಿಟ್ಟು ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಮೀಸಲಿಡ್ತಕ್ಕಂಥದ್ದು, ಇದು ಬಹಳ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದ್ರೆ, ಇದು ಒಂದು ಕಿಕ್ ಬ್ಯಾಕ್ ಮತ್ತೆ ಕಮಿಷನ್ ಅನ್ನ ಪಡಿಲಿಕ್ಕೆ ತಂದಿರತಕ್ಕಂಥ ಯೋಜನೆ ಅಷ್ಟೇ ಆಗಿರೋದು. ಮತ್ತೆ ಇನ್ನೊಂದು ಸರ್ ಹೇಳ್ತಾ ಇದ್ರಲ್ವಾ ಪ್ರಸಾದ್ ಸರ್, ಈಗ ನೀವು ನಾಯಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರಿ. ಈ ನೀವು ಹೇಳಿದ ಕ್ಯಾಟಗರಿಗೆ ಈ ಇಲಿ, ಯಜ್ಞ ಎಲ್ಲ ಬರುತ್ತಾ? ಕಾಗೆ, ಹದ್ದೆಲ್ಲ ಬರುತ್ತಾ? ಅದೇ ಅಲ್ಲ, ಹದ್ದೆಲ್ಲ ಬಂದ್ರೆ ಈಗ ಆಯ್ತು, ಕಾಗೆ, ಹದ್ದು, ಇಲಿ, ಯಜ್ಞ ಎಲ್ಲ ಬಂದ್ರೆ ಅವಕ್ಕೂ ಕೂಡ ಊಟ ಹಾಕೋ ಜವಾಬ್ದಾರಿ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಇರುತ್ತಾ?
ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಯಾವುದೇ ಪ್ರಾಣಿ ಆಗಲಿ ನೋಡಿ, ಇವಾಗ ವನ್ಯಜೀವಿ ಕ್ಯಾಟಗರಿಯಲ್ಲಿ ಬಂದಂದರೆ ಅದಕ್ಕೆ ಆಹಾರ ನೀಡುವಂಥ ಒಂದು ವ್ಯವಸ್ಥೆ. ಅಂದರೆ ಇವಾಗ ನೀವು ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ನೋಡೋದಂದರೆ ಮಂಗಗಳಿಗೆ ಹಣ್ಣಿನ ಮರ ಬೇಕು. ನಮ್ಮ ಬೆಂಗಳೂರಲ್ಲಿ ಇರುವಂಥ ಮಂಗಗಳಿಗೆ ಹಣ್ಣಿನ ಮರ ಇಲ್ಲ, ಊಟಕ್ಕೆ ಅದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಮತ್ತು ಎಷ್ಟೋ ಕಾಗೆಗಳಿಗೆ ಆಹಾರ ಸಿಗ್ತಾ ಇಲ್ಲ. ಕಾಗೆ ಶನಿದೇವರ ವಾಹನ. ಓಕೆ, ಆ ಕಾಗೆಗೆ ಆಹಾರ ಸಿಗ್ತಾರೆ, ಯಾರಾದ್ರು ಇಟ್ಟರೇನೆ ಅಲ್ಲಿ. ಮೊದಲೆಲ್ಲ ಬಂದು ಕಾಗೆ ಅದೇ ಹೇಳಿದ್ನಲ್ಲ, ಅದು ನೇಚರ್ ಸ್ಕ್ಯಾವೆಂಜರ್ ಅಂತಾರೆ. ಪ್ರಕೃತಿಯಲ್ಲಿ ನೋಡಿ, ಒಂದು ಇಲಿ ಏನೋ ಸತ್ತಾಯಿತು, ಆ ಇಲಿ ಏನಾಯಿತು, ಅದು ಅಲ್ಲೇ ಇದ್ದಂದರೆ ಅದು ಹಂಗೆ ವಾಸನೆ ಇದಾಗುತ್ತೆ. ಅದೇನಾಗುತ್ತೆ, ಇನ್ನೊಂದು ಜೀವಿಯ ಒಂದು ಆಹಾರ ಆಗ್ತದೆ. ಅಂದರೆ ಕಾಗೆ ಎಲ್ಲ ಅದು ಬಂದು ತಿನ್ನುತ್ತೆ, ಚಿಕ್ಕದಾದ್ಮೇಲೆ ಕೊನೆಗೆ ಇರುವೆ ಬಂದು ತಿನ್ನುತ್ತೆ, ಮತ್ತೆ ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ. ಪ್ರಕೃತಿಯಲ್ಲಿ ಭೂದೇವಿ ಎಲ್ಲ ಬಂದು ಪ್ರಕೃತಿ ತಗೊಳುತ್ತೆ, ಪ್ರಕೃತಿಯಿಂದ ಬಂದು ಪ್ರಕೃತಿಗೆ ವಾಪಸ್ ಹೋಗುತ್ತೆ. ಮಣ್ಣಿಂದ ಹುಟ್ಟಿ ಮಣ್ಣಿಂದನೇ ಇದೆ ಅಂತೇಳಿ ಗಾದೆ ಇದೆಯಲ್ಲ, ಆ ರೀತಿಯಲ್ಲಿ. ಬಟ್ ಇವಾಗ ಏನಾಗ್ತದೆ, ಮನುಷ್ಯರು ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟು ಏನಾಗಿದೆ, ಒಂದು ಇರುವೆಗೆ ಊಟ ಇಲ್ಲ ರೀ ಇವಾಗ. ಮೊದಲು ಇದಾಗ್ತಂದ್ರೆ ಅದು ಇರುವೆ ಬರೋದು, ಇವಾಗ ಇರುವೆಗೂ ಅದು ಇದು ಸ್ಪ್ರೇ ಮಾಡಿಬಿಟ್ಟು ಅಂತ ಇದಾಗ್ಬಿಟ್ಟಿದೆ. ಸೊ ಇವಾಗ ಸರು ಅದೇ ಹೇಳ್ತಾ ಇದ್ರು, ಈಗ ಇದು ಆಹಾರದ ಹೆಂಗೆ ಅಂತೇಳಿ ನೋಡಿ. 2020ರಲ್ಲಿ ಲಾಕ್ಡೌನ್ ಟೈಮಲ್ಲಿ ಮೊದಲು ಭಾರತದಲ್ಲ ವಿಶ್ವದಲ್ಲೇ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೇಳಿಬಿಟ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಪೆಷಲ್ ಫಂಡಿಂದ 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಬೀದಾಡಿ ಪ್ರಾಣಿಗಳಿಗೆ ಆಹಾರ ಇದು ಮಾಡಿ. ಅಂಥ ಟೈಮಲ್ಲಿ ಏನಾಯಿತು, ಅದು ಹೇಗೆ ಸರಬರಾಜು ಎಲ್ಲ ಮಾಡೋದು ಒಂದು ದೊಡ್ಡ ಪ್ರಶ್ನೆ ಬಂತು. ನಾನು ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯರು ಏನಾಯಿತು ನೋಡಿ, ಅದು ಆಹಾರ ಪ್ರಿಪ್ರೇಷನ್ ಬಂದು ಒಂದು NGOಗೆ ಕೊಡೋದು, ಅದೇ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಆಥರೈಸ್ಡ್ NGO, ಇದಲ್ಲ, ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಮಾನ್ಯತೆ ಪಡೆದಿರುವಂಥ NGO. ಅಲ್ಲಿ ಅದು ಎಲ್ಲ ಚಿಕನ್ ಊಟ ಎಲ್ಲ ರೈಸ್ ಎಲ್ಲ ರೆಡಿ ಆಯಿತು. ಮತ್ತು ಅದು ಸರಬರಾಜು ಹೆಂಗಾಯ್ತು ಅಂದರೆ, ಗಾಡಿಗಳಲ್ಲಿ ಅನಿಮಲ್ ಫೀಡರ್ಸ್ ವಾಲಂಟಿಯರ್ಸು ಅವ್ರಿಗೆಲ್ಲ ನಾವು ಲಾಕ್ಡೌನ್ ಟೈಮಲ್ಲಿ ಸ್ಪೆಷಲ್ ಪಾಸ್ ಇಶ್ಯೂ ಮಾಡಿದ್ವಿ. ಮಾಡಿ ಯಾಕಂದರೆ ಆಗ ಸರ್ ಹೇಳ್ತಾರೆ GPS ಫೋಟೋ ಅದೆಲ್ಲ ಇದಾಗುತ್ತೆ ಅಂತೇಳಿ. ಯಾಕೆ ಗೊತ್ತಾ, ಪಬ್ಲಿಕ್ ಅದರಲ್ಲಿದ್ದ ಅಂದರೆ ಅಕೌಂಟಬಿಲಿಟಿ ಬರುತ್ತೆ. ನಾಳೆ ದಿನ ಕೇಳಬಾರ್ದು ನೋಡಿ, ಎಲ್ಲ ಹಗರಣ ಆಗ್ಬಿಡುತ್ತೆ. ಯಾಕಂದರೆ ಸಾಮಾನ್ಯ ಅದು ಪ್ರಶ್ನೆ, ಹಣ ಅಂತೇಳಿ ಬಂದಾಗ ಹೆಣನೂ ಬಾಯಿ ಬಿಡುತ್ತೆ ಅಂತೇಳಿ ಒಂದು ಗಾದೆನೇ ಇದೆ. ಅಂಥದ್ರಲ್ಲಿ ಮತ್ತು ಅನಿಮಲ್ ಲವರ್ಸ್ನ ಇಟ್ಕೊಂಡು, ಅನಿಮಲ್ ಯಾರ್ಯಾರು ಫೀಡರ್ಸ್ ಇದ್ದಾರೆ ಅವರಿಗೆಲ್ಲ ಇದು ಕೊಟ್ಟು ಅವ್ರಿಗೇನಾಯಿತು, ಒಂದು ಭಾರ ಕಡಿಮೆ ಆಯಿತು. ಇದು ಸಹ ನೀವು ಹೇಳಿದ್ದು ಎಲ್ಲ ಮಾತುಗಳು ಒಳ್ಳೆ ಇದೆ. ಎಂಥ ನಿಮ್ಮ ಇದಂದರೆ ನಾಯಿಗೆ ಊಟ ಹಾಕಿ, ಬಟ್ ಮಿಸ್ಯೂಸ್ ಆಗಬಾರ್ದು, ಅದೇ ಎಲ್ಲರದ್ದು ಒಂದು ಇದು. ಯಾಕೆ ಗೊತ್ತಾ, ಒಂದು ಇದು ಅಂತೇಳಿ ಹಣ ಅಂತೇಳಿ ಬಂದಾಗ ಅದಕ್ಕೆ ಇಟ್ಸ್ ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗಬೇಕು. ಯಾರಿಗೆ ಸಿಗಬೇಕು ಅದಕ್ಕೆ ಸಿಗಬೇಕು, ಅದನ್ನ ಅದರಲ್ಲೇ ಇಟ್ಕೊಂಡು ಒಂದು ಹಣ ಮಾಡುವಂಥ ಇದಾಗಬಾರ್ದು ಅಂತೇಳಿ ಇವರಿಬ್ಬರದ್ದು ಕಳೆದಿರೋದು ನಾನು ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಇವರ ಮೇನ್ ಕನ್ಸರ್ನ್ ಎಂತ ಅಂದರೆ, ನಾಯಿಗಳ ಊಟ ಆಗ್ಬಾರ್ದಂತ ಯಾರು ಪ್ರಶ್ನೆ ಮಾಡಿಲ್ಲ, ಬಟ್ ಎಸ್ ಆ ಮಿಸ್ಯೂಸ್ಗೆನೆ ಇವಾಗ ನೀವೆಲ್ಲ ಮಾಧ್ಯಮದಲ್ಲಿ ಇದೆಲ್ಲ ಚರ್ಚೆ ಆಗಿದ್ದರಿಂದ ಇವಾಗ ನಾವು BBMP ಮಂಡಳಿ ಕಡೆಯಿಂದ ನಾವು ಇದು ಮಾಡ್ತೀವಿ ನೋಡಿ, ಫೀಡರ್ ಮೂಲಕ. ಯಾಕಂದರೆ ಯಾವುದೋ ಒಂದು NGOಗೆ ಕೊಟ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಅಂತೇಳಿ ಗೊತ್ತಾಗಲ್ಲ. ನಾನು ಹಾಕಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫೋಟೋ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಇದಾಗುತ್ತೆ. ಅದರಿಂದ ಅಪೋಸಿಷನ್ ಪಾರ್ಟಿ ಯಾರು, ಪಬ್ಲಿಕ್ ಫೀಡರ್ಸ್, ಅನಿಮಲ್ ಲವರ್ಸು ಇನ್ನೂ ಹುಲಿಗಿಂತ ಜಾಸ್ತಿ ಇದು. ಊಟ ಹಾಕಿಲ್ಲ ಅಂದರೆ ಗಲಾಟೆ ಮಾಡಿಬಿಡ್ತಾರೆ. ಇವಾಗ ಅನಿಮಲ್ ಲವರ್ಸ್ನ ಅದರಲ್ಲಿ ಇನ್ವಾಲ್ವ್ ಮಾಡ್ಬಿಡೋದು. ಲಾಕ್ಡೌನ್ ಟೈಮಲ್ಲಿ ನಾನು ಹಂಗೆ ಮಾಡಿದ್ದು, ಅನಿಮಲ್ ಲವರ್ಸ್ಗೆ ಆಹಾರ ಕೊಟ್ಬಿಟ್ಟು ನಾಳೆ ದಿನ ಏನಾಗುತ್ತೆ, ಅವರೇ ಊಟ ಹಾಕ್ತಾರೆ. ಖಾಸಗಿಯವ್ರಿಗೆ ಟೆಂಡರ್ ಹೋಗುತ್ತೆ ಅಂತ ಇದರಲ್ಲಿದೆ. ಆ ಟೆಂಡರ್ಗೆ ಇವಾಗ ಏನು ಮಾಡ್ಬೇಕಂದ್ರೆ, ಇವಾಗ ಯಾರು ಊಟ ತಗೊಂಡಿದ್ದಾರೆ ಅವರು ಹಾಕಕ್ಕೆ ಇದು ಮಾಡ್ತಾರಲ್ಲ, ಅಲ್ಲಿ ಬಂದು ಅನಿಮಲ್ ಲವರ್ಸ್ ಅಲ್ಲಿ ಇರಬೇಕು, ಫೀಡರ್ಸ್ ಅಂತೇಳಿ ಇದ್ದಾರೆ. ಅವಾಗ ಏನಾಗುತ್ತೆ, ನನ್ನ ಏರಿಯಾ ಇವಾಗ ನಾನು ವಿಲ್ಸನ್ ಗಾರ್ಡನು 15th ಕ್ರಾಸು, ಓಕೆ 9th ಮೇನ್ 15th ಕ್ರಾಸ್ ವಿಲ್ಸನ್ ಗಾರ್ಡನ್ನು, ಮತ್ತು ಲಕ್ಷಾಂತರ ಸೈಡ್ ನಾನು ಊಟ ಹಾಕ್ತೀನಿ. ಯಾವುದೋ ಒಂದು NGO ಅಲ್ಲಿ ಬಂದಂದರೆ ನಾನು ಅಲ್ಲಿ ವಾಲಂಟಿಯರ್ ಥರ ಅಲ್ಲಿ ನಿಂತ್ಕೊಳ್ತೀನಿ. ಅಪೋಸಿಷನ್ ಪಾರ್ಟಿ ಏನು ಸರ್ ಹೇಳೋದು, ರೂಲಿಂಗ್ ಪಾರ್ಟಿ ಏನ್ ಮಾಡುತ್ತೆ, ಅವಾಗ ಏನಾಗುತ್ತೆ ಇಲ್ಲಿ ಸರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಟೆಂಡರ್ ಅನ್ನ ಕರೆಯುವಂತ ಪ್ರಕ್ರಿಯೆ ಇದೆ. ಇಲ್ಲಿ ಖಾಸಗಿಯವರು ಬರ್ತಾರೆ ಟೆಂಡರ್ ಅವರು. ನೀವೀಗ ಪ್ರಾಣಿ ಪ್ರಿಯರು ಹೋಗಿ ಊಟ ಹಾಕದ ಸಂದರ್ಭದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಲ್ಲ ಸರ್. ಬಟ್ ಇಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿರುವಂತದ್ದು. ಅಧಿಕಾರಿ ಯಾರೊಬ್ಬ ಬರ್ತಾನೆ, ಟೆಂಡರ್ ಕರೀತಾನೆ, ಅವ್ರು ಯಾವ ರೀತಿಯಾಗಿ ಊಟ ತಯಾರು ಮಾಡ್ತಾನೋ ಗೊತ್ತಿಲ್ಲ, ಅದೆಲ್ಲ ಹೇಗಾಗುತ್ತೋ ಗೊತ್ತಿಲ್ಲ. ಎಲ್ಲವೂ ಕೂಡ ಲೂಟಿ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನೋಡಿ ಇಂದಿರಾ ಕ್ಯಾಂಟೀನ್ ಅನ್ನೋದು ತುಂಬಾ ಚೆನ್ನಾಗಿದ್ದಕ್ಕಾಗಿ ಆದ್ರು, ಬಟ್ ಇಂದಿರಾ ಕ್ಯಾಂಟೀನ್ ನ ವ್ಯವಸ್ಥೆ ಹೇಗಾಗಿದೆ, ಈಗ ಇಂದಿರಾ ಕ್ಯಾಂಟೀನ್ಗಳು ಎಷ್ಟು ಚಾಲ್ತಿಯಲ್ಲಿವೆ, ಚಾಲ್ತಿಯಲ್ಲಿ ಇರೋದ್ರಲ್ಲಿ ಎಷ್ಟು ಕರೆಕ್ಟ್ ಆಗಿ ಉತ್ತಮವಾದಂತಹ ಅದು ಪೌಷ್ಟಿಕಾಂಶ ಇರುವಂತಹ ಊಟವನ್ನು ಕೊಡ್ತಾ ಇದ್ದಾರೆ. ಇದು ಪ್ರಶ್ನೆ ಇರುವಂತದ್ದು. ಮನುಷ್ಯರು ತಿನ್ನುವಂತ ಆಹಾರದಲ್ಲೇ ಇಷ್ಟೆಲ್ಲ ಲೂಪ್ ಹೋಲ್ಸ್ ಇರುವಂತದ್ದು, ಇನ್ನು ನಾಯಿಗಳು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತಾರೆ ಅಂತ ಪ್ರಶ್ನೆ. ಈಗ ಸರ್ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ, ಬಟ್ ಅನಿಮಲ್ ಲವರ್ಸು ಪ್ರಾಣಿ ಪ್ರಿಯರಿಗಿಂತ
ಸ್ಟ್ರಾಂಗ್ ಟೀಮು, ಬೇರೆ ಎಲ್ಲೂ ಇಲ್ಲ. ಏನಾದ್ರು ಏನಾರು ಇದು ಮಾಡ್ತಾ ಅಂದರೆ ನಾಯಿ ಕಚ್ಚಲ್ಲೂ ಏನಿಲ್ಲ, ಪ್ರಾಣಿ ಪೀರಂತೂ ಕಚ್ಚ ಹಾಕ್ಬಿಡ್ತಾರೆ ಅಧಿಕಾರಿಗಳನ್ನ. ಅದಂತೂ ಯಾಕೆ ಗೊತ್ತಾ, ಅದು ಅನಿಮಲ್ ಲವರ್ಸು ಎಲ್ಲ ಕಡೆ ಹೋಗಿ ಏನೇನು ಆಗ್ತಾಯಿದೆ ಅಂತ ಎಲ್ಲ ಇದೆ. ಇವಾಗ ನೀವು ಹೇಳಿದ್ರಲ್ಲ ಯಾಕೆ ಅದು ನಮ್ಮ ಸ್ಪೆಷಲ್ ಕಮಿಷನರ್ ಅವರು ವಿಕಾಸ್ ಅವರು ಯಾಕೆ ಒಂದು ಇದು ಮಾಡಿದ್ರು ಅಂತೇಳಿ. ಓಕೆ, ಒಂದು ಬಂದು ಕಾಯ್ದೆಲೇ ಇದೆ, ಅದು ಕಾಯ್ದೆ ಪ್ರಕಾರ ಅದು ಮಾಡಿದ್ರು. ಇನ್ನೊಂದು ಬಂದು ಸುಮಾರು ರಿಕ್ವೆಸ್ಟ್ಗಳು ನಮ್ಮ ಮಂಡಳಿ ಕಡೆಯಿಂದ ಸಹ ಪಬ್ಲಿಕ್ ಕಡೆಯಿಂದ ಸಹ ಏನಾಯಿತು, ಇವತ್ತು ಸಹ ಬೆಳಿಗ್ಗೆ ನೋಡಿ ಲಕ್ಷ್ಮೀ ಪ್ರಿಯ ಅಂತೇಳಿ ಹೊಸಕೋಟೆಯಿಂದ ಇದು ಮಾಡಿದ್ದಾರೆ. ಆಲ್ ದ ಡಾಗ್ಸ್ ಇನ್ ಹೊಸಕೋಟೆ ಸಫರಿಂಗ್ ಇನ್ ಸೈಲೆನ್ಸ್ ವಿದೌಟ್ ಫುಡ್ ವಾಟರ್ ಆರ್ ಮೆಡಿಕಲ್ ಕೇರ್ ದೇರ್ ಫೋರ್ಸ್ ಟು ಸ್ಕ್ಯಾವೆಂಜ್ ಇನ್ ಗಾರ್ಬೇಜ್ ಡಂಪ್ಸ್. ಹೊಸಕೋಟೆಯಿಂದ ಅಲ್ಲಿ ಒಳ್ಳೆ ನೀರಿಲ್ಲ ಕುಡಿಯೋಕ್ಕೆ, ಮೋರಿಯಲ್ಲಿ ನೀರನ್ನ ಕುಡಿತಾ ಇದೆ ಸರ್. ಆಹಾರ ಇಲ್ಲ, ಏನು ಅಲ್ಲಿ ಬಿಸಾಕಿರೋದನ್ನ ತಿಂತಾ ಇದೆ. ಇಲ್ಲಿ ಯಾಕೆ ನೀವು ಹೇಳೋದ್ರಲ್ಲ ದಪ್ಪವಾಗಿ ಚೆನ್ನಾಗಿದೆ ಅಂತೇಳಿ, ಇಲ್ಲಿ ಬೆಂಗಳೂರಲ್ಲಿ ತುಂಬ ಅನಿಮಲ್ ಆ್ಯಕ್ಟಿವಿಸಮ್ ತುಂಬ ಸ್ಟ್ರಾಂಗ್ ಇದೆ. ಎಲ್ಲರ ಹತ್ರ ದುಡ್ಡಿದೆ, ಇದು ಅನಿಮಲ್ ಲವರ್ಸ್ ಹತ್ರ ಅವ್ರು ಏನು ಮಾಡ್ತಾರೆ, ಒಂದೊಂದು ಧರ್ಮ ಕರ್ತವ್ಯ ಅಂತೇಳಿ ಊಟ ಹಾಕ್ತಾರೆ. ಬಟ್ ಬೇರೆ ಕಡೆ ಇಲ್ಲ. ಬಟ್ ಇವಾಗ ನೀವು ಹೇಳಿದ ಅಂಶ ಬಂದು ತುಂಬ ಮುಖ್ಯ. ಏನಂದರೆ ಯಾರೂ ನಾಯಿಗೆ ಊಟ ಹಾಕೋದು ತಪ್ಪು ಅಂತೇಳಿ ಇದು ಮಾಡ್ತಾರೆ, ಬಟ್ ಅದರ ಮಿಸ್ಯೂಸ್ ಮಾಡಬಾರ್ದು, ಅದೇ ಇರೋದು. ಅದಕ್ಕೋಸ್ಕರ ಇವಾಗ ಏನು ಇದು ಮಾಡೋಂದ್ರೆ ಲಾಕ್ಡೌನ್ ಟೈಮಲ್ಲಿ ನಾವು ಹೆಂಗೆ ಮಾಡಿದ್ವಿ, ಅನಿಮಲ್ ಲವರ್ಸ್ನ ಇನ್ವಾಲ್ವ್ ಮಾಡಿದ್ವಿ. NGOಗಳಿಗೆ ಟೆಂಡರ್ ಕರೆದಿದ್ದಾರಲ್ಲ, ಆ ಟೆಂಡರ್ ಜೊತೆಯಲ್ಲಿ ಓಕೆ ಇನ್ನು ಎಲ್ಲೆಲ್ಲಿ ಹಾಕ್ತೀಯಾ ಅಲ್ಲಿಗೆ ಅನಿಮಲ್ ಲವರ್ಸ್ ಅಲ್ಲಿ ಇರಲಿ, ಫೀಡರ್ಸ್ ಅಂದರೆ ಅನಿಮಲ್ ಅಂದ್ರೆ ಫೀಡರ್ಸ್ ಇರ್ತಾರೆ, ಅವ್ರ ಮೂಲಕನೇ ಹಾಕ್ಲಿ. ಅವಾಗ ಸ್ವಯಂ ಸೇವಕರನ್ನ ತಗೋತೀವಿ ಅಂತ ಹೇಳ್ತಿದಾರಲ್ಲ, ಈ ಕಾಂಟ್ರಾಕ್ಟರ್ ದಾರ್ಗೇನು ಅವ್ನು ಬರೀ ಊಟ ತಯಾರು ಮಾಡ್ಬೇಕು, ತಗೊಂಡು ಅಲ್ಲಿ ಇಡಬೇಕು. ಅಲ್ಲಿ ಸ್ವಯಂ ಸೇವಕರನ್ನ ಅಲ್ಲಿ ಸ್ಥಳೀಯ ಸ್ವಯಂ ಸೇವಕರನ್ನ ತಗೊಂಡು, ಅದು ಅನಿಮಲ್ ಲವರ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವ್ರು ಬಂದು ಅದನ್ನ ಬಡಿಸುವಂತ ವ್ಯವಸ್ಥೆ ಇದೆ ಅಂತ ಹೇಳಿರೋದು. ಆದ್ರೆ ಅಲ್ಲಿ ನಿಯಂತ್ರಣ ಇರಕ್ಕಾಗೋದಿಲ್ಲ. ಈಗ ರಾಮಲಿಂಗೇಗೌಡ ನಾನು ಬರ್ಲಿಲ್ಲ ಅಂತ ಹೇಳಿ ಫೋನ್ ಮಾಡಿ ಕರೆಯಕ್ಕಾಗಲ್ಲ. ನೀವು ನನಗೂ ಬೇರೆ ಕೆಲಸಗಳಿರ್ತದೆ. ನಾನು ಸ್ವಯಂ ಸೇವಕನ, ನಾನು ಉಚಿತ ಸಮಯದಲ್ಲಿ ನಾನು ಬಂದು ಕೆಲಸ ಮಾಡುವಂತದ್ದು. ನಾನು ಬಿಸಿ ಶೆಡ್ಯೂಲ್ ಅಲ್ಲಿ ಇಟ್ಕೊಂಡು ಒಂದು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲ ಅದಕ್ಕೆ ಇವಾಗ ಏನಾಗಿದೆ, ಈ ಥರ ಇದಾಗುತ್ತೆ ಅಂದ್ಬಿಟ್ಟು ನಮ್ಮ ABC ರೂಲ್ಸ್ 2023 ಅಡಿಯಲ್ಲಿ ಸಹ ಎಲ್ಲ ಇದು ಬಂದು CCTV ಫುಟೇಜ್ ಎಲ್ಲ. ನಮ್ಮ ಪ್ರಶ್ನೆ ಇರೋದೇ ಈ ಕಾನೂನುಗಳು ಸರಿಯಾಗಿ ಪಾಲನೆ ಆನ್ ಪೇಪರ್ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ, ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಪ್ರಶ್ನೆ. ನೀವು ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ರಿ ಸರ್, ಕೋವಿಡ್ ಸಂದರ್ಭದಲ್ಲಿ ಆಗಿದ್ದೆಲ್ಲವೂ ಓಕೆ. ಬಟ್ ಈಗ ಏನಾಗಿದೆ, BBMP ಅಂತ ಕೇಳಿದ ತಕ್ಷಣ ಜನರು ಕಿವಿ ಮುಚ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿದ ತಕ್ಷಣ ಹಣ ಲಂಚ ಕೇಳಿಸುತ್ತೆ. BBMP ಒಳಗಡೆ ಕಾಲಿಟ್ಟರೆ ಲಂಚ ಕೇಳಿಸುತ್ತಂತೆ ಜನರಿಗೆ. ಅದಕ್ಕೆ ಕಿವಿ ಮುಚ್ಕೊಂಡು ಹೋಗ್ತಾರೆ BBMP ಒಳಗಡೆ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನರು ಸರ್, ಈಗ ಪೌಷ್ಟಿಕತೆ ಅನ್ನೋದು ಇದೆಯಲ್ವಾ, ಎಷ್ಟು ಸಮಸ್ಯೆ ಇದೆ. ಈಗ ಉತ್ಕರ್ಷ್ ಹೇಳ್ತಾ ಇದ್ರು, ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಇದೆ, ಬಡವ್ರ ಮಕ್ಕಳಿಗೆ ಅಲ್ಲಿ ಪೌಷ್ಟಿಕ ಆಹಾರವನ್ನೇ ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮತ್ತೆ ನಾವು ಈ ಬಡತನ ರೇಖೆ ಮತ್ತೆ ಈ ಹಸಿವಿನಿಂದ ಸಾವನ್ನಪ್ತಾ ಇರುವಂಥ ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಜನರಿಗೆ ಊಟ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾಯಿಗೆ ಊಟ ಹಾಕ್ಬೇಡಿ ಅಂತ ಯಾರು ಕೇಳಲ್ಲ. ಬಟ್ ನೀವು ಎಕ್ಸಾಕ್ಟ್ ಆಗಿ ಇಷ್ಟೇ ಪ್ರಮಾಣದ ನಾವು ಊಟ ಹಾಕ್ತೀವಿ, ಸ್ಟಾರ್ಟಿಂಗಲ್ಲಿ 5,000 ನಾಯಿಗಳಿಗೆ ಊಟ ಹಾಕ್ತೀವಿ, ಸರಿ ಆಯಿತು. ನೀವು 5,000 ನಾಯಿಗಳಂತ ಹೆಂಗೆ ಗುರ್ತಿರ್ತೀರಿ? ಇದೊಂದು ಪ್ರಶ್ನೆ ಬರುತ್ತೆ. ನಿಮ್ಮ ಕಾನ್ಸೆಪ್ಟ್ ಸರಿ, ಬಟ್ ನೀವು ಯಾವ ರೀತಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಿ, ಯಾವ ಮಾನದಂಡ, ಈ ಪ್ರಶ್ನೆಗಳು ಬರುತ್ತಲ್ವಾ? ಇಲ್ಲೊಂದು ಪ್ರಶ್ನೆ ಇದೆ ಸರ್. ಈಗ ನೀವು ಹೇಳದಂಗೆ 5,000 ಜನ ಇವ್ರೇನು ಗುರ್ತು ಮಾಡಿಲ್ಲ. ಇವ್ರೇನ್ ಹೇಳ್ತಿರೋದು, ನಾನು ಒಂದು ಸ್ಥಳವನ್ನ ನಿಗದಿ ಮಾಡ್ತೀನಿ, ಆ ಸ್ಥಳದಲ್ಲಿ ನಾನು ಇರ್ತೀನಿ, ಅವಾಗ ಅವಶ್ಯಕತೆ ಇದ್ದ ನಾಯಿಗಳು ಅಲ್ಲಿ ಬರಬೇಕು, ತಿನ್ಬೇಕು, ಹೋಗ್ಬೇಕು ಅಂತ. ನೀವು ಬಂದಿಲ್ವಾ, ವಾಟ್ ನೆಕ್ಸ್ಟ್ ಅನ್ನೋದೆಲ್ಲೂ ಹೇಳಿಲ್ಲ. ಹೌದು, ನಿಜ. ಒಂದು ಈಗ ನೀವು ಸ್ಟಾರ್ಟಿಂಗ್ ಹೋಗಿ ಮಾರ್ಕ್ ಮಾಡಿ ನಿಂತ್ಕೊಂಡ ತಕ್ಷಣ ಬಂದ್ಬಿಡಲ್ಲ, ನಾಯಿಗಳು ಗೊತ್ತಾಗ್ಬೇಕಲ್ಲ. ನೀವೇನು ಮೈಕ್ ತಗೊಂಡು ಅನೌನ್ಸ್ ಮಾಡ್ತೀರಾ, ಸರ್ಕಲ್ ಬನ್ನಿ ನಾವು ನಿಮ್ಗೆ ಊಟ ತಂದಿದೀವಿ ಅಂತ ಸರ್ಕಲ್ ಮೈಕ್ ಅನ್ನು ಅನೌನ್ಸ್ ಮಾಡ್ತಾರ? ಇಲ್ಲ. ಇವ್ರು ಅನೌನ್ಸ್ ಮಾಡೋದಕ್ಕೆ ಪ್ರಾಣಿಗಳಿಗೆ ಅರ್ಥ ಆಗುತ್ತಾ? ಇಲ್ಲ, ಅದು ಗೊತ್ತಿಲ್ಲ ನಮ್ಗೆ. ಸೊ ಯಾರು ಇನ್ನು ಟ್ರಯಲ್ ಮಾಡಿಲ್ಲ. ಅದಕ್ಕೆ ಹೇಳಿದ್ದನು, ಗ್ರೇಟರ್ ಬೆಂಗಳೂರನ್ನ ವಿಶ್ವ ಮಟ್ಟಕ್ಕೆ ತಗೊಂಡೋಗ್ಬೇಕಲ್ಲ, ಇನ್ನೊಂದಷ್ಟು ಅನುದಾನಗಳನ್ನ ತರಬೇಕಲ್ಲ ಇವರು ಲೂಟಿ ಮಾಡೋದಕ್ಕೆ. ಅದಕ್ಕೆ ಹೊಸ ಯೋಜನೆಗಳನ್ನ ತಗೊಂಡ್ಬಂದು ದೊಡ್ಡದಾಗಿ ಸುದ್ದಿ ಮಾಡ್ತಿದ್ದಾರೆ. ಇಲ್ಲಿ ಇವ್ರು ಮಾಡ್ತಾರೋ ಬಿಡ್ತಾರೋ, ದೊಡ್ಡದಾಗಿ ಸುದ್ದಿ ಆಗ್ಬೇಕು. ಗ್ರೇಟರ್ ಬೆಂಗಳೂರು ಅನ್ನೋದಿದೆ, ನಾವು ಹಲವಾರು ಯೋಜನೆಗಳನ್ನ ತಗೊಂಡಿದೀವಿ, ನಾವು ಇಡೀ ದೇಶದ ವಿವಿಧ ರಾಜ್ಯದ ಪಾಲಿಕೆಗಳಿಗೆ, ನಗರಸಭೆಗೆ, ಪಟ್ಟಣ ಸಭೆಗೆ ಮಾದರಿ ಆಗ್ತೀವಿ ಅಂತ ಹೊರಟಿದ್ದಾರೆ. ಇದು ಇವತ್ತೇನು ಇವರು ನಾವು ಹೆಸರು ಮಾಡ್ತೀವಿ ಅಂತ ಹೊರಟಿದ್ದಾರೆ ರಾಜ್ಯ ದೇಶದಲ್ಲಿ, ನಾಳೆ ಇದನ್ನ ಮುಖಕ್ಕೆ ಮಸಿ ಬಳಸ್ಕೊ ಬರುವಂತ ಕೆಲಸದಲ್ಲಿ ಇವರು ಮತ್ತೆ ಮುಂದೆ ಇರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಇಲ್ಲಿ 300 ಜನ BBMP ಇಲಾಖೆಯಲ್ಲಿ 300 ಜನ, 300ಕ್ಕೂ ಹೆಚ್ಚು ಜನ ವಿವಿಧ ಇಲಾಖೆಯಿಂದ ಓವಡಿ ಮೇಲೆ ಬಂದು ಕೆಲಸ ಮಾಡ್ತಿರುವಂತದ್ದು. BBMP ತನ್ನ ಆಡಳಿತಕ್ಕೋಸ್ಕರ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಇಂಥ ಅವೈಜ್ಞಾನಿಕ ಯೋಜನೆಗಳನ್ನ ತರೋದಕ್ಕೆ ಶಕ್ತಿ ಇದೆ ಇವ್ರಿಗೆ. ಆಡಳಿತ ಯಂತ್ರ ಕುಂಟುತ್ತಾ ಇದೆ. ನೀವು ಯಾವುದೇ ಕಚೇರಿಗೆ ಹೋಗಿ ಒಂದು ಫೈಲ್ ಮೂವ್ ಆಗೋದಿಲ್ಲ, ಅದೇ ಕಾಂಟ್ರಾಕ್ಟರ್ ಫೈಲ್ ಹೋಗ್ಲಿ ಇಮಿಡಿಯೇಟ್ ಮೂವ್ ಆಗುತ್ತೆ. ಬರ್ತದೆ ಸಾಮಾನ್ಯ ಒಬ್ಬ ಅರ್ಜಿ, ಒಬ್ಬ ಖಾತೆ, ನೀವು ಹೇಳಿದಂಗೆ ಈ ಖಾತೆ ಎಷ್ಟು ಜನಕ್ಕೆ ಮಾಡ್ಕೊಡ್ತಿದ್ದಾರೆ ಇವರು? ಸರ್ವರ್ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಹೋಗಿ
50 ರೂಪಾಯಿ ಇರುತ್ತೆ, 500 ರೂಪಾಯಿ ಕೊಡಬೇಕು. ನೀವು ಸತ್ತಂತ ಸಂದರ್ಭದಲ್ಲಿ ಹೆಣ ಉಳಿರ್ತೀರಿ, ಅದ್ರ ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ, ಅದಕ್ಕೂ ದುಡ್ಡು ಕೊಡಬೇಕು. ಈಗ ನೀವ್ ಹೇಳ್ದಂಗೆ BBMP ಕಿವಿ ಮುಚ್ಕೊಳ್ಳೇಬೇಕು. ಯಾಕಂದ್ರೆ ಅಧಿಕಾರಿಗಳಿಲ್ಲ, ಓವಡಿ ಮೇಲೆ ಬಂದಿರೋರು ಏನ್ ಗೊತ್ತಿದೆ, 300ಕ್ಕೂ ಹೆಚ್ಚು ಜನ ನಾವು ಓವಡಿ ಮೇಲೆ ತಗೊಂಡ್ ಬೆಂಗಳೂರಲ್ಲಿ ಇಟ್ಕೊಂಡು ಹಲವಾರು ವರ್ಷಗಳಿಂದ ಕೂತಿದ್ದಾರೆ. 2 ವರ್ಷ ಮುಗಿದ ವಾಪಸ್ ಹೋಗ್ಬೇಕಂತ ಕಳಿಸಿಲ್ಲ, ಆಸಕ್ತಿ ಇವ್ರಿಗಿಲ್ಲ. ಸೊ ಇಂಥ ಅವೈಜ್ಞಾನಿಕ ಯೋಜನೆಗಳನ್ನ ತಗೊಂಡ್ಬರೋದು ಲೂಟಿ ಮಾಡೋದೇ ಕೆಲಸ ಆಗೋಗಿದೆ BBMP ಗೆ. ವೀಕ್ಷಕರೇ ನೋಡಿ, ಮಾತನಾಡ್ತಾ ಇದ್ವಿ, ಬೀದಿ ನಾಯಿಗಳಿಗೆ ಊಟ ಹಾಕಬೇಕು, ತಪ್ಪಿಲ್ಲ. ಬಟ್ ಈಗ ನೋಡಿ, 22 ರೂಪಾಯಿ ಅಂದರೆ ಒಂದು ನಾಯಿಗೆ ಊಟ ಹಾಕ್ಲಿಕ್ಕೆ 22 ರೂಪಾಯಿ ಖರ್ಚು ಮಾಡುತ್ತಂತೆ. ಅದೇ BBMP ವ್ಯಾಪ್ತಿಯಲ್ಲಿ ಬರುವಂತಹ ಈ ಪ್ರಾಥಮಿಕ ಶಾಲೆಗಳು ಬರುತ್ತಲ್ವಾ, ಬಡವ್ರ ಮಕ್ಕಳು ಹೋಗುವಂಥದ್ದು ಆ ಶಾಲೆಗಳಿಗೆ, ಆ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಇದೆ. ಒಂದು ಮಗುವಿಗೆ 12 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದೆ. ಹಾಗಾದರೆ ಒಂದು ಮಗು, ಬಡವ್ರ ಮಕ್ಕಳ ಮಗು ನಾಯಿಗಿಂತ ಕೀಳಾಗ್ಬಿಡ್ತಾ?